ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಗೈಸ್, ನೋಡೋಣ ಏನೇನು ಬೇಕಂತ. ಫಸ್ಟ್ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಮೊರಾಟ್ ಮೊಗ್ಗು, ಅನಾನಸು, ಆಮೇಲೆ ಕಲ್ಲು. ಇದು ಖಾರಕ್ಕೆ ರುಬ್ಕೊಳ್ಳೋಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಇವಾಗ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, ಒಂದು ಹಿಡಿ ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, ಇಷ್ಟನ್ನೆಲ್ಲ ಹಾಕೊಂಡು ರುಬ್ಕೋಬೇಕು. ಇವಾಗ 4 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ, ಒಂದು 5 ಟೊಮೆಟೊ, ತರಕಾರಿಗಳು ಬೀನ್ಸ್, ಕ್ಯಾರೆಟ್ ಆ್ಯಂಡ್ ಗೆಡ್ಡೆಕೋಸು, ಆಮೇಲೆ ಬಟಾಣಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸೈಡಲ್ಲಿ ನಾವು ನೀರನ್ನ ಕುದಿಸೋಕೆ ಇಟ್ಕೊಬೇಕು. 2.5 ಪಾವ್ ಅಕ್ಕಿನ ನಾವು ನೆನೆ ಹಾಕ್ಕೊಂಡಿದ್ದೀವಿ. ಇವಾಗ ಆಯಿಲ್ಗೆ ಸ್ಟಾರ್ಟಿಂಗ್ ಮಸಾಲೆ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಲವಂಗ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಖಾರ ರುಬ್ಕೊತಾ ಇದ್ದೀವಿ ನೋಡಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಮತ್ತು ಇದು ಬಟಾಣಿ ಹಾಕ್ಕೊಳ್ಳಿ. ಬಟಾಣಿ ಹಾಕ್ಕೊಂಡು ಇವಾಗ ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಖಾರ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಖಾರ ಏನು ರುಬ್ಕೊಂಡಿರ್ತೀವೋ ಅದನ್ನೆಲ್ಲನೂ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಎಣ್ಣೆ ಎಲ್ಲ ತೇಲ್ಕೊಂಬರ್ತಿದೆ. ಬಂದಮೇಲೆ ಇವಾಗ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಪಕ್ಕದಲ್ಲಿ ನೀವು ನೀರು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಅಕ್ಕಿ ನೆನೆ ಹಾಕ್ಕೊಂಡಿರ್ತೀರಲ್ಲ ಅಕ್ಕಿನ ಹಾಕ್ಕೊಂಡು ಅಲ್ಲಲ್ಲಿ ನಾವು ಕುಕ್ಕರ್ನ ವಿಷಿಲ್ ಕೂಗಿಸ್ಕೊತಾ ಇಲ್ಲ, ಹಂಗೆ ಓಪನಾಗೆ ಮಾಡ್ತಾಯಿದ್ದೀವಿ. ಸೊ ಮೇಲ್ಗಡೆ ಸುಮ್ಮನೆ ಕ್ಲೋಸ್ ಮಾಡ್ತೀವಿ. ಇದು ಹಂಗಂಗೆ ಒಂದೊಂದು 10 ಮಿನಿಟ್ಸ್ ಆದಮೇಲೆ ನೋಡ್ಕೊಳ್ಳಿ. 10 ಮಿನಿಟ್ಸ್ ಬಿಟ್ಟು ಸೌಟಲ್ಲಿ ಸ್ವಲ್ಪ ಕೈ ಆಡ್ತಾ ಇರಬೇಕು. ನೋಡಿ, ಇವಾಗ 20 ಮಿನಿಟ್ಸ್ ಆದಮೇಲೆ ನೋಡಿ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ.